ಹಾಯ್ 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 ಹಾಯ್. ಹೌದು, ಏನೇ ಒಂಥರ ಇದ್ಯಾ? ಯಾಕಿಷ್ಟೊತ್ತು? ವ್ಯಾಲೆಂಟೈನ್ಸ್ ಡೇ ದಿನ ಹ್ಯಾಪಿ ಆಗಿರ್ಬೇಕು. ಏನಿಲ್ಲ ಕಣೆ, ಸ್ವಲ್ಪ ಕೆಲ್ಸ ಇತ್ತು. ಇವತ್ತು ಅಂತದೇನೆ ಕೆಲ್ಸ ನಿನ್ಗೆ? ನಿಂಗ್ ಬಾಯ್ ಫ್ರೆಂಡ್ ಇಲ್ಲ ಏನಿಲ್ಲ? ಆಯ್ತಮ್ಮ, ತಮಾಷೆ ಮಾಡ್ದೆ, ಬೇಜಾರಾಗ್ಬೇಡ. ನೋಡ್ತಿದ್ಯಾ ಅವಾಗಿಂದ ಆ ಕಡೆ? ಏನಿಲ್ಲ ಕಣೆ. Hi Hi everyone. everyone. Hi. This is Nikhil, my boyfriend. Hi. Hi. ಹಾಯ್. Hi. ಸರಿ, ನೀವು ಮಾತಾಡ್ತಾ ಇರಿ, ನನ್ನ ಫ್ರೆಂಡ್ಸ್ ಜೊತೆ ಇರ್ತೀನಿ. ಬಾಯ್. Hi everyone. ಹಾಯ್. ಏನೇ ಇಷ್ಟೊಂದು ಬ್ಯುಸಿಯಾಗಿ ಹೋಗಿದ್ಯಾ? ನೀನ್ ಸಿಗೋದ್ ಬರೀ ಫೇಸ್ಬುಕ್ ಅಲ್ಲಿ ಅಷ್ಟೇ. ಲವ್ ಅಂದ್ಮೇಲೆ ಹಂಗೆ ಅಲ್ವೇನೆ ಸ್ವಾತಿ? Correct ಕಣೆ. ನೀನು ಲವ್ ಮಾಡು, ಆಗ ನಿಂಗೆ ಗೊತ್ತಾಗುತ್ತೆ. ನನ್ಗೆ ಈ ಲವ್ ಗಿವ್ ಏನು ಬೇಡ, ಸದ್ಯಕ್ಕೆ ಆರಾಮಾಗಿದ್ದೀನಿ. ಲವ್ ಅಂದ್ರೆ ನಾಟಕ, ಟೈಮ್ ಪಾಸ್. ಏ ಅಕ್ಷು, ಏನು ಗೊತ್ತಿಲ್ಲ, ಏನೇನು ಮಾತಾಡ್ಬೇಡ. ನಾವ್ ಇಷ್ಟು ದಿನ ಆದ್ಮೇಲೆ ಸಿಕ್ಕಿದೀವಿ. ನಮ್ ಕಾಲೇಜ್ ಲೈಫ್ ಬಗ್ಗೆ ಮಾತಾಡೋಣ ಅಂದ್ರೆ ಲವ್ ಗಿವ್ ಅಂತ ಮಾತಾಡ್ತಾನೆ ಇದ್ದೀರಾ. ನನ್ ಗೊತ್ತು ನಿಮ್ಗೆಲ್ರಿಗೂ ಬಾಯ್ ಫ್ರೆಂಡ್ ಇದ್ದಾರೆ, ನನ್ಗಿಲ್ಲ ಅಂತ. ಆವಾಗಿಂದ ನೋಡ್ತಾನೆ ಇದ್ದೀನಿ, ಎಲ್ರು ಟಾಂಟ್ ಕೊಡ್ತೀರಾ. ಒಬ್ಬ ಹುಡ್ಗನ ಹತ್ರ ಇರೋ ದುಡ್ಡು ನೋಡಿ, ಬುಲೆಟ್ ನೋಡಿ ಬೀಳೋಳು ನಾನಲ್ಲ. ನೋಡಕ್ಷು, ನೀನ್ ತುಂಬಾ ಮಾತಾಡ್ತಿದ್ದೀಯಾ. ನಂಗೆ ಚೆನ್ನಾಗ್ ಗೊತ್ತು ಎಷ್ಟ್ ಜನ ನಿಜವಾಗ್ ಪ್ರೀತಿ ಮಾಡ್ತೀರಾ, ಎಷ್ಟ್ ಜನ ಹುಡುಗರ್ನ ಯೂಸ್ ಮಾಡ್ಕೊಂತೀರಾ ಅಂತ. ನೀನ್ ಹೇಳ್ದಂಗೆ ಎಲ್ಲ ಲವರ್ಸ್ ಒಂದೇ ತರ ಇರಲ್ಲ. ನಂಗ್ ಗೊತ್ತು ನಿಂಗ್ ಹೊಟ್ಟೆ ಉರಿ, ನಮ್ಗೆಲ್ರಿಗೂ ಬಾಯ್ ಫ್ರೆಂಡ್ಸ್ ಇದಾರೆ, ನಿಂಗಿಲ್ಲ ಅಂತ. ಹೌದು, ನನ್ ಹೊಟ್ಟೆ ಉರಿನೇ. ನಿಂತರ ಲವ್ ಮಾಡೋದ್ಗಿಂತ ಸಿಂಗಲ್ ಆಗಿರೋದೇ ವಾಸಿ. ಹೋಗಿ, ಅದೇನೇ ಆದ್ರೂ ನಾನು ನಿಖಿಲ್ ಯಾವತ್ತಿದ್ರು ಜೊತೆಗಿರ್ತೀವಿ. ನಂಗೆ ಸ್ವಲ್ಪ ಟೈಮ್ ಕೊಡು, ನಿನ್ನ ಮತ್ತೆ ನಿಖಿಲ್ ಲವ್ ಟ್ರೂ ಲವ್ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ. ಆಯ್ತು ಕಣೆ, ಚಾಲೆಂಜ್. ನಿಂಗೆ 6 ತಿಂಗಳು ಟೈಮ್ ಕೊಡ್ತೀನಿ, ಅದೇನ್ ಪ್ರೂವ್ ಮಾಡ್ಕೋತೀಯ ಮಾಡ್ಕೋ. ಆಯ್ತು, ಚಾಲೆಂಜ್ ಕಣೆ. ಆದ್ರೆ ನಾನ್ ಹಾಕೋ ಕೆಲವು ಕಂಡೀಷನ್ಗೆ ನೀನು ಒಪ್ಕೊಳ್ಬೇಕು. ಆಯ್ತು, ಅದೇನ್ ಹೇಳು. ಇನ್ 6 ತಿಂಗಳು ನಿಖಿಲ್ನ ಮೀಟ್ ಮಾಡೋದಾಗ್ಲಿ, ಕಾಲ್ ಮಾಡೋದಾಗ್ಲಿ ಏನು ಮಾಡಬಾರ್ದು. ಈವನ್ ಮೆಸೇಜ್ ಕೂಡ ಮಾಡಬಾರ್ದು. ನನ್ ನಿಖಿಲ್ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಆಯ್ತು. The number you're calling is switched off right now. Please try later. The number you're calling is switched off right now. ಯಾವತ್ತು ಸ್ವಿಚ್ ಆಫ್ ಮಾಡದೇ ಇರೋಳು ಇವತ್ತೇನಕ್ಕೆ ಸ್ವಿಚ್ ಆಫ್ ಮಾಡಿದ್ಲು? The number you're calling is switched off right now. Please try later. The number you're calling is switched off right now. ಅರೆ ನಿಖಿಲ್, ಏನು PG ತನಕ ಬಂದ್ಬಿಟ್ಟಿದ್ದೀರಾ? ಅದು ಸ್ವಾತಿ ಇಲ್ವಾ PGಲಿ? ಇಲ್ಲ, ನಿನ್ನೆ ತಾನೇ ಊರ್ಗ್ ಹೋದ್ಲು. ಯಾಕೇನಾಯ್ತು? ಏನಾಗಿದೆ ಗೊತ್ತಿಲ್ಲ, ಇನ್ನು ರಾತ್ರಿಯಿಂದ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಹೌದಾ? ನಾನ್ ಬೆಳಗ್ಗೆ ಅಷ್ಟೇ ಮಾತಾಡಿದ್ನಲ್ಲ, ನಿನ್ ಫೋನ್ ಯಾಕೆ ತೆಗಿತಾ ಇಲ್ಲ? ಸರಿ ಬಿಡಿ, ಏನೋ ಪ್ರಾಬ್ಲಮ್ ಇರುತ್ತೆ, ಕಾಲ್ ಮಾಡ್ತಾಳೆ. ನಿಖಿಲ್, ನೀವು ಬಸ್ ಸ್ಟಾಪ್ ಕಡೆ ಹೋಗ್ತೀರಾ? ಹಾ ಹೌದು, ಬನ್ನಿ ಡ್ರಾಪ್ ಮಾಡ್ತೀನಿ. ಹಲೋ, ಹೇಳಮ್ಮ. ತಿಂಡಿ ತಿಂದ್ಯಾ ಪುಟ್ಟ? ಹೂಮ್ಮ, ತಿಂಡಿ ತಿಂದೆ.
ಆಫೀಸ್ ಹೊರಡ್ತಾ ಇದ್ದೀನಿ. ಅವಾಗವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಇಲ್ವಾ? ಹೂಮಾ, ಆಂಜನೇಯ ಟೆಂಪಲ್ ಹೋಗ್ತಾ ಇದ್ದೀನಿ. ಏನು ಅಪ್ಪ ಇತ್ತೀಚೆಗೆ ತುಂಬಾ ಬ್ಯುಸಿ ಆಗಿದ್ದಾರೆ, ಒಂದು ಕಾಲು ಇಲ್ಲ ಏನೂ ಇಲ್ಲ. ಅವರ ಬೆಳಿಗ್ಗೆ ರೂಮಲ್ಲಿ ಒಂದ್ ಇಲಿ ನೋಡಿದ್ರಂತೆ, ಒಂದ್ ದೊಣ್ಣೆ ಹಿಡ್ಕೊಂಡು ಅದ್ರ ಹಿಂದೆನೆ ಓಡಾಡ್ತಾ ಇದ್ದಾರೆ. ಸರಿನಮ್ಮ, ಆಫೀಸ್ ಲೇಟ್ ಆಗ್ತಿದೆ, ಸಂಜೆ ಮಾಡ್ತೀನಿ ಕಾಲ್. ಸರಿ ಪುಟ, ಬಾಯ್. ನನಗ್ ಮತ್ತೆ ಕಾಲ್ ಮಾಡ್ಬೇಡ, ನನ್ನ ನಡುವೆ ಏನು ಉಳ್ದಿಲ್ಲ, ನನ್ನನ್ನು ಮರ್ತ್ ಬಿಡು. ಏನಾಯ್ತು ಈ ಸ್ವಾತಿಗೆ? ಅಕ್ಷತಾ, ಸ್ವಾತಿ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಏನಂತ ಅವಳ ಪ್ರಾಬ್ಲಮ್ಮು? ನಿಂಗೇನಾದ್ರೂ ಕಾಲ್ ಮಾಡಿದ್ಲಾ? ಇನ್ನೂ ಫೋನ್ ಮಾಡಿಲ್ವಾ ಅವಳು? ನನ್ಗೇನು ಹೇಳಿಲ್ಲ. ಛೇ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಒಂದು ಮೆಸೇಜ್ ಆದ್ರೂ ಕಳ್ಸೋದಲ್ವಾ? ಮೆಸೇಜ್ ಮಾಡಿದಾಳೆ, ನನ್ನ ಮರ್ತ್ ಬಿಡು, ಇನ್ಯಾವತ್ತೂ ಕಾಂಟ್ಯಾಕ್ಟ್ ಮಾಡ್ಬೇಡ ಅಂತ. ಅಲ್ಲ, ಸಡನ್ ಆಗಿ ಈ ತರ ಮೆಸೇಜ್ ಕಳ್ಸಿದ್ರೆ ಏನರ್ಥ? ಅದು ನಿಖಿಲ್, ಈ ವಿಷಯ ನಿಮ್ಗೆ ಹೇಳ್ದೇ ಇರಕ್ ಆಗ್ತಾ ಇಲ್ಲ. ಸ್ವಾತಿ ಬೇರೆ ಯಾರನ್ನೋ ಲವ್ ಮಾಡ್ತಿದ್ದಾಳೆ. ವಾಟ್? ಅವ್ಳು ಹೀಗ್ ಮಾಡಕ್ ಸಾಧ್ಯನೇ ಇಲ್ಲ. ಇದನ್ನ ನೀನ್ ನಂಬಕ್ ಕಷ್ಟ, ಆದ್ರೆ ಇದೇ ಸತ್ಯ. ಸ್ವಾತಿ ಬೇರೆ ಯಾರನ್ನೋ ಲವ್ ಮಾಡ್ತಿದ್ದಾಳೆ. ನಿಖಿಲ್, ನಿಖಿಲ್ ಕೈ ಕೊಡಿ. ಎದ್ದೇಳಿ ನಿಖಿಲ್. ಏನಾಯ್ತು ನಿಖಿಲ್? ಏನು ಆಗಿಲ್ಲ, ಪರವಾಗಿಲ್ಲ. ಏನ್ ನಿಖಿಲ್, ಯಾವತ್ತೂ ಕುಡಿದವ್ರು ಯಾಕೆ ಕುಡಿದಿದ್ದೀರಾ? ನಡೀರಿ ಹಾಸ್ಪಿಟ್ಲ್ ಹೋಗೋಣ. ಬೇಡ, ಐ ಆಮ್ ಓಕೆ. ನಡೀರಿ ನಿಖಿಲ್, ಹಾಸ್ಪಿಟ್ಲ್ ಹೋಗೋಣ. ಅಕ್ಷತಾ, ಥ್ಯಾಂಕ್ಸ್, ತುಂಬಾನೇ ಹೆಲ್ಪ್ ಮಾಡಿದ್ರಿ. ನನ್ಗೆ ಗೊತ್ತು, ನಿಮ್ಮ ಕೈಗಾಗಿರೋ ಗಾಯಗಿಂತ ಮನ್ಸ್ಗಾಗಿರೋ ಗಾಯ ದೊಡ್ಡದು ಅಂತ. ಒಂದು ಮಾತು ಹೇಳ್ತೀನಿ, ಈ ಥರ ಕುಡ್ದು ಲಿವರ್ ಹಾಳು ಮಾಡ್ಕೊಂಡ್ರೆ ಲವ್ವರ್ ಮತ್ತೆ ಬರ್ಬೋದು, ಆದರೆ ಲಿವರ್ ಸರಿ, ನಾಳೆ ಮೀಟ್ ಮಾಡ್ತೀರಾ? ಸ್ವಲ್ಪ ಮಾತಾಡಬೇಕು. ಸರಿ, ಈಗ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಹೋದೋಳು ಹೋದ್ಲು, ಹಾಗಂತ ಅವಳ ನೆನಪಲ್ಲೇ ಜೀವನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಹೇಳು? ಅವ್ಳು ಬಿಟ್ಟು ಹೋದ್ಲ ಅನ್ನೋ ಬೇಜಾರಕ್ಕಿಂತ ಒಂದ್ ಮಾತು ಹೇಳ್ದೆ, ನನ್ ಬಗ್ಗೆ ಯೋಚನೆ ಮಾಡ್ದೆ ಹೊರಟೋದ್ಲಲ್ಲ, ಅದೇ ತುಂಬಾ ಬೇಜಾರಾಗ್ತಿರೋದು. ಬೇಜಾರ್ ಮಾಡ್ಕೊಂಡ್ರೆ ಹೋದೋಳು ಬರ್ತಾಳ? ನೀನು ನಿನ್ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಪ್ರೀತಿದವಳಿಗಿಂತ ಪ್ರೀತಿ ಅಂದ್ರೆ ಏನು ಅಂತ ತೋರಿಸಿರೋ ತಂದೆ ತಾಯಿಗೋಸ್ಕರ ಬದುಕು. ಕುಡಿಯೋದು, ಅವಳ ನೆನಪಲ್ಲೇ ಕೊರ್ಗೋದು, ಇದೆಲ್ಲ ನಿನ್ ಜೀವನ ಹಾಳು ಮಾಡುತ್ತೆ ಹೊರತು ಉದ್ಧಾರ ಮಾಡಲ್ಲ. ಇದನ್ನೇ ಹೇಳೋಣ ಅಂತ ಕರೆದೆ.
ನಾನು ಯಾವತ್ತೂ ಯಾವ ಹುಡ್ಗನ ಜೊತೆಗೂ ಓಡಾಡ್ದವಳಲ್ಲ, ಮಾತಾಡ್ದವಳು ಅಲ್ಲ. ಅದೇನೋ ಗೊತ್ತಿಲ್ಲ, ನಿನ್ ಜೊತೆಗಿದ್ರೆ ಹಕ್ಕಿ ತರ ಹಾರಾಡ್ತಿದ್ದೀನಿ ಅನ್ಸುತ್ತೆ, ನೀರಲ್ಲಿ ಈಜಾಡ್ತೀನಿ ಅನ್ಸುತ್ತೆ. ಚಂದ್ರಲೋಕಕ್ಕೆ ಶರ್ಬತ್ ಕುಡ್ಕೊಂಡ್ ಬಂದಷ್ಟು ಖುಷಿ ಆಗತ್ತೆ. ಯಾಕೆ ಹಾಗನ್ಸುತ್ತೆ? ಅದೇನೋ ಗೊತ್ತಿಲ್ಲ, ಹಾಗನ್ಸುತ್ತೆ. ಮತ್ತೆ ಏನ್ ಸಮಾಚಾರ ಆಫೀಸ್ ಕಡೆ? ಆಫೀಸ್ ಕಡೆ ಏನೂ ಇಲ್ಲ ನಿಖಿಲ್. ಅದು ಏನು ಅದು ಅದು ಅಂತ ಏನ್ ಹೇಳು? ನನಗೆ ಲವ್ ಗಿವ್ ಅಂದ್ರೆ ಅಷ್ಟಕ್ಕಷ್ಟೇ, ಅದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ. ಹ್ಞೂ, ಗೊತ್ತಿರೋ ವಿಷಯನೇ. ಆದರೆ ಇತ್ತೀಚೆಗೆ ಅದ್ರಲ್ಲಿ ನಂಬಿಕೆ ಬರಕ್ ಶುರುವಾಗಿದೆ. ಹೋ, ಮೇಡಮ್ ಯಾರನ್ನೋ ಲವ್ ಮಾಡ್ತಾ ಇದ್ದಾರೆ. ಇರ್ಲಿ ಇರ್ಲಿ, ಯಾರದು? ಅದು ನಿಖಿಲ್, ನೀನು ಮದ್ವೆ ಆಗ್ತೀಯಾ? ನಿಖಿಲ್, ನಿಖಿಲ್.